ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನಾವು ಇವತ್ತು ದಾವಣಗೆರೆ ಜಿಲ್ಲೆ ಲೋಕಿಕೆರೆ ಗ್ರಾಮಕ್ಕೆ ಬಂದಿದ್ವಿ. ಆನಂದಪ್ಪ ಅಂತ ರೈತರು ಪಟ್ಲಿ ಸಾಗಾಣಿಕೆ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಲ್ಲ ಪಟ್ಲಿಗಳನ್ನ. ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸ್ವಲ್ಪ. ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಓಕೆ, ಲೋಕಿಕೆರೆ ಗ್ರಾಮ. ಲೋಕಿಕೆರೆ ಗ್ರಾಮ. ತಮ್ಮ ಹೆಸರಣ್ಣ? ಆನಂದಪ್ಪ. ಆನಂದಪ್ಪ ಅವರ ಏನಿಲ್ಲ, ಎಲ್ಲ ನೀವು ಪಟ್ಲಿ ಸಾಗಾಣಿಕೆ ಮಾಡಿದ್ದೀರಾ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದನ್ನ? ಒಂದು 3 ವರ್ಷದ ಮೇಲೆ 4 ವರ್ಷ ಒಳಗಿದೆ. 3 ವರ್ಷದ ಮೇಲೆ ಆಯ್ತು, 4 ವರ್ಷ ಒಳಗಿದೆ. ಎಷ್ಟು ಅಲ್ಲೇ ಬೀಡ್ ಮಾರಿದ್ದೀರಾ? ಒಂದು ಹೆಚ್ಚಿಗೆ ಒಂದು 13 ಇಂದ 14 ಬಿಡ್ ಮಾಡಿದೆ. ಬೀಡ್ ಮಾಡಿದ್ದೀರಾ? ನೀವು ಮರಿನ ಎಲ್ಲಿಂದ ತರ್ತೀರಾ ನೀವೆಲ್ಲ? ಹೊಸಪೇಟೆ ಹತ್ರ ಕುಂಕುಂಪಳ್ಳಿ ಅಂತ ಐತೆ. ಹೌದಾ? ಅಲ್ಲಿಂದ ತರ್ತೀವಿ. ಮರಿನ ಎಷ್ಟು ರೇಟಿಗೆ ತರ್ತೀರಾ ಸರ್? ಅದು ರೇಟು ಒಂದು ಸಂತೆ ಮೇಲೆ ಡಿಪೆಂಡ್ ಅದ. ಸಂತೆ ಮೇಲೆ ಡಿಪೆಂಡ್ ಅಂದ್ರೆ ಮಾಲ್ ಹೆಚ್ಚಿಗೆ ಬಂದು ಕೊಳ್ಳೋ ಕಮ್ಮಿ ಇರುತ್ತೆ, ಡಿಮ್ಯಾಂಡ್ ಕಮ್ಮಿ ಆಗ್ತದೆ. ಓಕೆ. ಮಾಲ್ ಕಮ್ಮಿ ಬಂದು ಡಿಮ್ಯಾಂಡ್ ತಗೊಳ್ಳೋದು ಜಾಸ್ತಿ ಇರುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಏನಿಲ್ಲ, ನೀವು ತಗೊಂತ ಇರ್ತೀರಲ್ಲ ಮರಿಗಳನ್ನ, ಒಂದು ರೇಟು ಇಷ್ಟು ಒಂದು ರೇಟಿಗೆ ಇಷ್ಟು ಅಂತ ತರ್ತೀವಿ ಅಂತೀರಲ್ಲ, ಆ ರೇಟ್ ಏನು ಹೇಳ್ತೀರಾ? ಒಟ್ಟು ನಾವು ಇಲ್ಲಿವರೆಗೆ ತಂದ್ರು ಅದು 6200 ಇಂದ 6300. 6200 6300 ತನಕ ತಂದಿವಿ. 6300 ತಗೊಂಡು ತಂದಿದ್ದೀರಲ್ಲ ಸರ್. ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಎಲ್ಲ ತಂದ್ಬಿಟ್ಟು ನೀವು ಯಾವ ರೀತಿ ಮೇವ್ ಮೇಂಟೈನ್ ಮಾಡ್ತೀರಾ? ಇದು ಬಂದಟ್ಟಿಗೆ ಇದಕ್ಕೆ ವ್ಯಾಕ್ಸಿನ್ಗಳು ಇದಾವೆ. ವ್ಯಾಕ್ಸಿನ್ಗಳು ಮಾಡ್ಕೋಬೇಕು. 3 ಇಂದ 4 ಬರ್ತಾವೆ ವ್ಯಾಕ್ಸಿನ್. ಮಾಡ್ಕೋಬೇಕು. ಮಾಡ್ಕೊಂಡು ಫುಡ್ ಒಂದು ಡೈಲಿ 2 ಟೈಮ್ ಕೊಡ್ತೀವಿ ನಾವು. 2 ಟೈಮ್ ಕೊಡ್ತೀರಾ? ಯಾವ ರೀತಿ ಫುಡ್ ಕೊಡ್ತೀರಾ? ಬೆಳಿಗ್ಗೆ ಟೈಮು ಪೇಣಿ ಬರುತ್ತೆ, ಪೇಣಿ ತರ ಎಸ್ಕೆಮ್ಮು ಅಂತ, ಆ ಪೇಣಿ ಕೊಡ್ತೀವಿ ಬೆಳಿಗ್ಗೆ ಟೈಮು. ಆಮೇಲೆ ಇದು ಪೌಡರ್ ಬರುತ್ತೆ, ಟಾನಿಕ್ ಪೌಡರ್. ಓಕೆ. CFC ಅಂತ ಹೇಳಿ ಆ ಪೌಡರ್ ಹಾಕ್ತೀವಿ. ಆಮೇಲೆ ಸಾಯಂಕಾಲ ಟೈಮ್ ಫುಡ್ ಬರ್ತೈತಿ. ಸರ್, ನೀವು ಮೇವ್ನ ಯಾವ್ದು ಮೇಂಟೈನ್ ಮಾಡ್ತೀರಾ? ಇದು ರಾಗಿ ಹುಲ್ಲು, ಭತ್ತ ಹುಲ್ಲು. ರಾಗಿ ಹುಲ್ಲು, ಭತ್ತದ ಹುಲ್ಲು ಅಷ್ಟೇನಾ ಮೇಂಟೈನ್ ಮಾಡೋದು? ಬೇರೆ ಹೊರಗಡೆ ಏನೋ ಬಿಟ್ಟು ಏನೋ ಮೇಸೋದೈತಾ? ಎಲ್ಲ ಹೊರಗಡೆ ಎಲ್ಲಿ ಬಿಡಲ್ಲ ನಾವು. ಬಿಡಲ್ಲ. ಹೊರಗಡೆ ಕಟ್ಟೆ ಹತ್ರನೇ. ಹೌದಾ? ಏನಿಲ್ಲ ಸರ್, ನೀವು ಇದನ್ನ ಇಷ್ಟು 3 ವರ್ಷದಿಂದ ಮಾಡ್ತಿದ್ದೇನೆ ಅಂತೀರಾ, ಅಲ್ಲೇ 4 ವರ್ಷಕ್ಕೆ ಬಿದ್ದಿದೆ ಅಂತೀರಾ. ನಿಮಗೆ ಸಮಾಧಾನ ಇದೆಯಾ ಸರ್ ಈ ಕೃಷಿಲಿ? ಇಲ್ಲ, ಚೆನ್ನಾಗಿದೆಯಾ? ಮುಂಚೆ ಏನಾದ್ರು ಮಾಡ್ತಾ ಇದ್ರ? ಇಲ್ಲ, ಮೊದ್ಲೇ ಎಲ್ಲ 1-2 ಸಾಕ್ತಿದ್ವಿ ನಾವು ಮನೆ ಯೂಸ್ಗೆ ಆತರ ಅಂತ ಹೇಳಿ. ಅದೇ. ಆಮೇಲೆ ಒಂದ್ ಟೈಮ್ ನಮ್ ಕಮ್ಮರೊಬ್ರು ಇದಾರೆ, ಎಲ್ಲ ವಕೀಲರವರು, ಅವ್ರಿಗೆ ಐಡಿಯಾ ಬಂತದು ಮಾಡ್ಬೇಕು ಅಂತ ಹೇಳಿ. ಅವಳಿಂದ ಒಂದು 15 ತಂದ್ಮೇಲೆ ಅವಳಿಂದ ರೈಸ್ ಮಾಡ್ಕ ಅಂತ ಇಲ್ಲಿ ಬಂದ್ವಿ. ನೀವು 6000 ಮೇಲೆ ಸ್ವಲ್ಪ ಒಳ್ಳೆ ಮರಿನೇ ತರ್ತೀರಾ? ಒಳ್ಳೆ ಮರಿ 6300 ರೂಪಾಯಿ. ಸರ್, ಎಷ್ಟು ತಿಂಗಳು ಮರಿ ಇಟ್ಕೊಂತೀರಾ ಸರ್ ನೀವು? ನಾವು 3 ಇಂದ 3.5 ತಿಂಗಳು ಕ್ಲೋಸ್ ಮಾಡ್ತೀವಿ. ಹೌದಾ? ಒಂದು ಕ್ರಾಪ್ ಹಂಗೆ ಮುಗಿಸ್ಬಿಡ್ತೀರಾ? 3.5 ತಿಂಗಳು ಕ್ಲೋಸ್. ಹೌದಾ ಸರ್? ಸರ್, ನೀವು ತಂದು 6 ವರ್ಷದೊಳಗೆ ತಗೊಂಡ್ಬರ್ತೀರಾ ಅಂತಿರಲ್ಲ, 3 ತಿಂಗಳು 3.5 ತಿಂಗಳು ಇಟ್ಟು ಸಾಕ್ತಿರಲ್ಲ, ಎಷ್ಟು ರೇಟಿಗೆ ಮಾರ್ಬೋದು ಸರ್ ನೀವು? 3.5 ತಿಂಗಳಿಗೆ 11,000 ಇಂದ 12,000 ತನಕ ಮಾಡಿದ್ರೆ. ಒಂದು ಬೀಡ್ ಮಾತ್ರ ಹೈ ರೇಟಿಗೆ ಮರಿದ್ವಿ. ಎಷ್ಟು? 15,000 ತನಕ ಒಂದು ಬೀಡ್ ಮಾಡಿದ್ವಿ. ಅದೇ ಲಾಕ್ ಡೌನ್ ಆಯ್ತಲ್ಲ, ಆ ಮೂಮೆಂಟ್ ನೋಡಿ 15,000 ತನಕ ಮಾಡಿದ್ವಿ. ಅದೇ ಸರ್. ಆಮೇಲೆ ನೆಕ್ಸ್ಟ್ ಒಂದು ಟೈಮ್ 13,300 ಕೊಟ್ವಿ. 13,300 ಅದೇ ಲಾಸ್ಟ್. ಅಲ್ಲಿಂದ ಈಚೆಗೆ 11,650. ಅದೇ ಕೊಡ್ತಿದ್ವಿ. ಸರ್, ನೀವು ಒಂದ್ ಮರಿ ಏನ್ ಉಳಿತದೆ ಸರ್ 3 ತಿಂಗಳು ಸಾಕ್ತಿರಲ್ಲ? ಅವರೇಜ್ ನಮಗೆ ಒಂದು 2,000 ಅಂತ ಮಿನಿಮಮ್ ಉಳಿತದೆ ಸರ್. ಕಮ್ಮಿ ಅಂದ್ರು ಅದ್ರ ಮೇಲೆ ಸೇರ್ತದೆ. ಗೊಬ್ಬರದೆಲ್ಲ ಉಳಿತದೆ? ಗೊಬ್ಬರ ನಮಗೆ ತೋಟಕ್ಕೆ ಗೊಬ್ಬರ ಆಗ್ತದೆ. ನಿಮ್ ತೋಟ ಇದೆಯಾ? ನಮ್ ತೋಟ. ಎಷ್ಟು ಎಕರೆ ತೋಟ ಇದೆ ಸರ್? 8.5 ಎಕರೆ ಆಗ್ತದೆ. ಎಲ್ಲ ತೋಟಕ್ಕೆ ನಿಮ್ದೇ ಗೊಬ್ಬರ ತಗೊಂತೀರಾ? ನಮ್ದೇ ಗೊಬ್ಬರ ಒಂದ್ ಸ್ವಲ್ಪ ಸಾಟದವ್ರೆ ಹೊರಗಡೆ ತಗೊಂತೀವಿ, ಹಾಕ್ತಿವಿ. ಹೌದಾ ಸರ್? ಪ್ರತಿ ವರ್ಷನೂ ಗೊಬ್ಬರ ಹಾಕ್ತೀರಾ ತೋಟಗಳು? ಪ್ರತಿ ವರ್ಷ ಹಾಕ್ತಿವಿ ಸರ್. ಏನ್ ಮಾರೋದೇನಿಲ್ಲ ಗೊಬ್ಬರ? ಮಾರಿಲ್ಲ ಸರ್, ನಾವೇ ತಗೊಳ್ತೀವಿ. ಒಂದು 8-10 ಲೋಡ. ಹೌದಾ? ನಾವೇ ತಗೊಳ್ತೀವಿ. ಮರಿನ ಯಾಕೆ 6,000 ಮೇಲೆ ತಗೋಬೇಕಂತ ಹೇಳ್ತೀರಾ ಸರ್? ಜಡಾಗಿರೋ ಮರಿ ಸ್ವಲ್ಪ ಬಲ್ತಿರತಿ, ಟೈಮ್ ಆದ್ರೂ ಏನಾಗಲ್ಲ. ಇಲ್ಲ, ಒಂದ್ ಜಾಗದಿಂದ ಒಂದ್ ಜಾಗ ಹೊಂದ್ಕೋಬೇಕು. ಹೌದೌದು. ಹೇಳಿ ತಂದ್ರಿ ನಮ್ ಜಾಗ ಗಾಡ ಹೊಂದ್ಕೊಂಡಿಲ್ಲಪ್ಪ ಅಂದ್ರೆ ಒಂದ್ ಮರಿ ಒಂದ್ ಸ್ವಲ್ಪ ಎಲ್ಲಾರ ಮಿಸ್ಟೇಕ್ ಆದ್ರೆ ನಮಗೆ ಹೊರ್ತ ಬರ್ತೈತಿ. ಸರ್, ನಿಮ್ಗೆ ಯಾವಾಗಾದ್ರೂ ಮರಿ ತಂದಿದ್ರಲ್ಲ, ಸಾಯೋದು ಆತರ ಏನಾದ್ರು ಆಗಿದ್ಯಾ? ಸ್ಟಾರ್ಟಿಂಗ್ ನಮ್ಗೆ ಅದು ಕಷ್ಟ ಅನುಭವಿಸ್ತೀವಿ. ಒಂದ್ 3 ಮರಿ ಹೋದ್ವು. ಆಮೇಲೆ ನೆಕ್ಸ್ಟ್ ಬ್ರೀಡ್ ಇಂದ ನಮ್ಮ ರಿಲೇಷನ್ ಒಳಗೆ
ಕುರಿ ಸಾಕಿದಾರ ಅವ್ರು ಹೌದು ಹೌದು. ಬಹಳ ದಿವಸದಿಂದ ಸಾಕ್ಯಾರ, ಒಂದು 15 ವರ್ಷ ಮೇಲೆ ಆಗ್ತದೆ. ಹಾ 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 ಅವ್ರ ಕಡೆಯಿಂದ ಒಂದ್ ಸ್ವಲ್ಪ ನಾವು ಟ್ರೈನಿಂಗ್ ತಗೊಂಡ್ವಿ, ಹಾ 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 ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು, ಹಾ. ಯಾವ ತರ ಹಿಂಗಾದ ಏನ್ ಮಾಡ್ಬೇಕು ಅಂತ ಹೇಳಿ ಅದೇ ಅದೇ ಅವ್ರಿಂದ ತಗೊಂಡು ಅಲ್ಲಿಂದ ಈಚೆಗೆ ಎಂದು ಒಂದು ಏನೋ ಇದಾಗಿಲ್ಲ. ಸರ್, ಒಂದು ಬೀಡಿಗೆ ಎಷ್ಟು ಪಟ್ಲಿ ತರ್ತೀರಾ ಸರ್ ನೀವು? ನಾವು ಒಂದ್ ಬೀಡಿಗೆ ಇವಾಗ ಸದ್ಯ ಒಟ್ಟು 50 ತರ್ತೀವಿ ಸರ್. ಒಂದ್ಸರಿಗೆ 50 ತರ್ತೀರಾ? ಸರಿ 50. 50 ಅಂದ್ರೆ ಅಲ್ಲಿಗೆ ನೀವು 6,000 ಲೆಕ್ಕ ಹಾಕಿದ್ರು 3 ಲಕ್ಷದ ಮೇಲೆ ಬಂಡವಾಳ ಹಾಕ್ತೀರಾ. ಹೌದು ಸರ್. 3 ರಿಂದ 3.5 ಲಕ್ಷ ಬಂಡವಾಳ ಹಾಕ್ತೀರಾ. ಅಂದ್ರೆ ಲಾಸ್ಟ್ ಅದನ್ನ ಮಾರೋ ಸೇಲಿ ಬರೋ ವರ್ಷಕ್ಕೆ ಒಂದು 4 ಲಕ್ಷ ರೂಪಾಯಿ ಆಗ್ತದೆ ಸರ್. 4 ಲಕ್ಷ ರೂಪಾಯಿ ಆಗುತ್ತೆ ಸರ್. ನೀವು 4 ಲಕ್ಷ ಬಂಡವಾಳ ಹಾಕಿ ಏನ್ ಬಂಡವಾಳ ತೆಗಿಬೋದು ಸರ್ ಅವ್ರ ರಿಟರ್ನ್? ನಮಗೆ ಅವರೇಜ್ ಒಂದು 1 ಲಕ್ಷ ರೂಪಾಯಿ ಅಂತ ಉಳಿತದೆ ಸರ್. ಒಂದು ಲಕ್ಷ ರೂಪಾಯಿ ಕಮ್ಮಿ ಅಂದ್ರೆ ಉಳಿತದೆ. ಕಮ್ಮಿ ಅಂದ್ರೆ 1 ಲಕ್ಷ ರೂಪಾಯಿ ಉಳಿತದೆ. ಸಮಾಧಾನ ಇದೆಯಾ ಸರ್ ಇದ್ರ? ಸಾಕು ಸರ್, ನಮಗೆ ಹೆಚ್ಚಿಗೆ ರಿಸ್ಕ್ ಇಲ್ಲ, ಹಾ 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 ಹೆಚ್ಚಿಗೆ ಇದಲ್ಲ, ಒಬ್ಬರೇ ಮೇಂಟೈನ್ ಮಾಡ್ಬೋದು. ಹೌದಾ ಸರ್? ಲೇಬರ್ ಬೇಕಲ್ಲ, ಹಾ ಹಾ ಒಬ್ಬರೇ ಮೇಂಟೈನ್ ಮಾಡ್ಬೋದು. ಏನಂದ್ರೆ ಇಲ್ಲಿ ಮೇಂಟೆನೆನ್ಸ್ ತುಂಬಾ ಕಮ್ಮಿ ಅಂತೀರಾ? ಮೇಂಟೆನೆನ್ಸ್ ಕಮ್ಮಿ. ಬೇರೆ ಹೈನುಗಾರಿಕೆ ಅದು ಇದು ಹೋಲಿಸಿದ್ರೆ ಇದು ಮೇಂಟೆನೆನ್ಸ್. ಹೈನುಗಾರಿಕೆ ನಾವು ಮಾಡಿದ್ವಿ ಸರ್. ಮಾಡಿದ್ರ? ನೀವು ಮಾಡಿದ್ರ? ಮಾಡಿದ್ವಿ ಹೈನುಗಾರಿಕೆನು. ಅದನ್ನು ಮಾಡಿದ್ರ ಸರ್? ಅದು ಚೆನ್ನಾಗಿತ್ತು. ಹಾ. ಸ್ವಲ್ಪ ಆಕಳುಗಳಿಗೆ ಎಫೆಕ್ಟ್ ಆಗಿ ಹೌದಾ? ಸ್ವಲ್ಪ ಲಾಸ್ಟ್ ಮೂಮೆಂಟ್ ಲಾಸ್ ಅನ್ನಿಸ್ತು. ಹಾ ಹಾ ಯಾವ ರೀತಿ ಎಫೆಕ್ಟ್ ಆಯ್ತು ಸರ್? ಅದೇ ಕೆಚ್ಚಲ್ ಬಾವು ಅಂತ ಹೇಳಿ ಹಾ 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 ಹಂಗಾಗಿ ಒಂದ್ 2 ಆಕಳ ಇದಾದ್ರು, ಹಾ ಬಹಳ ಹೊಡ್ತಾ ಕೊಟ್ವ. ಹಾ ಅವರಿಂದ ಈಗ ಒಂದ್ 2-3 ವರ್ಷ ಆದ್ ತೆಗೆದದನ್ನ ಅದೇ 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 ಸ್ವಲ್ಪ ಮಾಡಿದೇವಿ. ಈಗ ಹಾ ಹಾ ಐನು ಅದನ್ನ ಐತಿ. ಹಾ ಈಗ ಇದನ್ನ ಜಾಸ್ತಿ ಮಾಡ್ಬೇಕಂತ ಈ ಕಡೆ ಒಲವು ಐತೆ. ಹೌದಾ ಸರ್? ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಮಾಡ್ಬೇಕಂತ ಏನಾದ್ರು ಶೆಡ್ ಮಾಡ್ಬೇಕಂತ ಪ್ಲಾನಿಂಗ್ ಇದೆ ಸರ್. ಹೌದು. ಹೊರಗಡೆ ಕೆಲಸ ನಡೀತಿದೆಯಲ್ಲ ಅದ್ರದ್ದೇನಾ? ಅದ್ರಲ್ಲಿ ಬೇರೆ ಸರ್. ಹಾ. ಪಕ್ಕಕ್ಕೆ ಇದ್ರ ಪಕ್ಕಕ್ಕೆ ಒಂದ್ ಶೆಡ್ ಇದೆ, ಓಕೆ ಓಕೆ. ಅದ್ರೊಳಗೆ ಮಾಡ್ಬೇಕಂತ ಮಾಡಿದೀವಿ. ಹಾ 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 ಅಲ್ಲ ಸರ್, ಏನಿಲ್ಲ, ಮಾಡ ಅಂತರಿಗೆ ಈ ಕೃಷಿ ಮಾಡಿದ್ರೆ ನಿಮ್ಗೆ ಮೇಂಟೈನ್ ಮಾಡ್ಬೋದು ಒಬ್ರೇನಿದ್ದು? ಮಾಡ್ಬೋದು ಸರ್, ಮಾಡ್ಬೋದು. ಮಾಡ ಅಂತರಿಗೆ ಏನ್ ಹೇಳ್ತೀರಾ ಸರ್ ನಿಮ್ಮ ಅನುಭವ? ಚೆನ್ನಾಗ್ತೈತಿ, ಹಾ. ಒಳ್ಳೆ ಪ್ರಾಫಿಟ್ ಐತಿ. ಮೇಂಟೆನೆನ್ಸ್ ಯಾವ ರೀತಿ? ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗ್ತೈತಿ. ಹಾ. ಕಷ್ಟ ಆದ್ರೆ ನೋಡ್ಕೊಂಡ್ ಅನುಭವ ಪಡ್ಕೋಬೇಕು. ಹೌದಾ ಸರ್? ಮನುಷ್ಯ ಎಷ್ಟು ನೀವು ಮೇವ್ ಹಾಕ್ಬಿಟ್ಟು ಇಲ್ಲೇ ಮೇಂಟೈನ್ ಮಾಡ್ತಿದ್ರ ನಿಮ್ ಕೆಲಸಗಳು ಮಾಡ್ಕೊಬಂದು ಮೇವ್ ಹಾಕ್ತೀರಾ? ನಾವು ಬೇರೆ ಕೆಲಸ ಮಾಡ್ತೀವಿ ಸರ್. ಮೇವ್ ಹಾಕಿದ್ದಷ್ಟೇ ನೀವು? ಬೆಳಿಗ್ಗೆ ಒಂದ್ ಟೈಮ್ ನಾವು ಮೇವ್ ಹಾಕಿ ನೀರು ಎಲ್ಲ ಫುಡ್ ಅದಕ್ಕೆ ಏನ್ ಬೇಕಾ ಫುಡ್ ಹಾಕಿ ಓಕೆ ಜಾಗಕ್ಕೆ ಆ ಕಡೆ ಬಿಡ್ತೀವಿ ಹೊರಗಡೆ. ಮತ್ ನೆಕ್ಸ್ಟ್ ನಾವು 3 ಗಂಟೆ ತನಕ ನಮ್ಮ ಹೊರಗಡೆ ಅಂದ್ರೆ ಅದು ಶೆಡ್ಡೇ ಸರ್? ಶೆಡ್ ಅದು. ಹಾ, ಅಲ್ಲೂ ಶೆಡ್ ಇದಲ್ಲ. ಓಕೆ. ಆ ಶೆಡ್ ಒಳಗೆ ಬಿಡ್ತೀವಿ, ಮೇವು ನೀರು ಎಲ್ಲ ಹಾಕಿ. ನೆಕ್ಸ್ಟ್ ಒಂದ್ 3 ಗಂಟೆವರೆಗೂ ನಮ್ ಕೆಲಸ ನಾವು ಮಾಡ್ಕೊಂತೀವಿ ಸರ್. ಅದೇ 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 3 ಗಂಟೆ ಮೇಲ್ಪಟ್ಟು ಇದಕ್ಕೆಲ್ಲ ಹೊರಗಡೆ ಒಳಗಡೆ ಮತ್ತೆ ಇನ್ನೊಂದ್ ಶೆಡ್ಗೆ ಕಾಳು ನೀರು ಎಲ್ಲ ಹಾಕಿ ಅದೇ ಅದೇ ಆ ಕಡೆ ಬಿಡ್ತೀವಿ. ಏನಿಲ್ಲ ಸರ್, ಮಾಡಂತ ರೈತರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಚೆನ್ನಾಗೈತಿ, ಮಾಡಬಹುದು. ಪ್ರಾಫಿಟ್ ಕಷ್ಟಪಟ್ರೆ ಅಷ್ಟೇ ಪ್ರತಿಫಲ ಐತಿ. ಯಾವ ರೀತಿ ಕಷ್ಟಗಳು ಇರ್ತವೆ ಸರ್ ಇದ್ರಲ್ಲಿ? ಇದ್ರೆ ಕಷ್ಟ ಅಂದ್ರೆ ಮರಿಹುಳ ಸ್ಟಾರ್ಟಿಂಗ್ ತಂದಾಗ ಮೇಂಟೆನೆನ್ಸ್ ಬಂದಾಗ ಒಂದ್ ಸ್ವಲ್ಪ ಕೆಮ್ಮು ಬಿಡ್ತವೆ, ಜ್ವರ ಇರ್ತವೆ, ಆಮೇಲೆ ಅವಕ್ಕೆ ಯಾವ ಉಣ್ಣಿ ಇವು ಇರ್ತವೆ, ಅದಕ್ಕೆ ವ್ಯಾಕ್ಸಿನ್ ಮಾಡ್ಕೋಬೇಕು. ಅದೇ 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 ವ್ಯಾಕ್ಸಿನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಮರಿ ಚೆನ್ನಾಗ್ ಬರ್ತವೆ. ಅದೇ 2 ಕಡೆ ಕೂಡ್ತೀರಾ ನೀವು ಮರಿಗಳನ್ನ? ತೋರಿಸಿದ್ರಲ್ಲ ನೀವು, ಹೊರಗಡೆ ಒಂದ್ ಶೆಡ್ ಮಾಡಿದ್ರೆ ಒಳಗಡೆ ಅದಕ್ಕೆ ಏನಕ್ಕೆ ಮಾಡಿದ್ರೆ ಸರ್ ಇದನ್ನ? ಇದು ಒಂದೇ ತಾಗ ಜಾಗ ಇದು ಹಸಿಯಾಗಿ ಬೆಳವಣಿಗೆ ಆಗಲ್ಲ. ಹೌದಾ? ಆಮೇಲೆ ಮೈ ಗಲೀಜಾಗ್ತೈತಿ. ಇನ್ನೊಂದ್ ಶೆಡ್ ಬಿಟ್ರೆ ಆ ಶೆಡ್ ನೊಳಗೆ ಈ ಕಡೆ ಶೆಡ್ ಇರೋದು ನೆಲ ಎಲ್ಲ ಕ್ಲೀನ್ ಆಗಿ ಆರ್ತೈತಿ. ಅದೇ ಅದೇ ಮತ್ ನೆಕ್ಸ್ಟ್ ಸಾಯಂಕಾಲ ಈ ಶೆಡ್ ಬಿಟ್ರೆ ಅದು ನೆಕ್ಸ್ಟ್ ಮತ್ತೆ ಬೆಳಿಗ್ಗೆ ವರ್ಷಕ್ಕೆ ಡಾರ್ಕ್ ಆಗ್ತೈತಿ. ಅದೇ ಅದೇ ಜಾಗನೂ ಬದಲಾವಣೆ ಆಗ್ತದೆ. ಇಲ್ಲಿ ನೀವೆಲ್ಲ ಹುಲ್ಲು ಹಾಕಿದಿರಲ್ಲ, ಏನಕ್ಕೆ ಹಾಕಿದಿರ ಸರ್ ಹಿಂಗೆಲ್ಲ? ಆಗಬಾರ್ದು ಅಂತ ಹೇಳಿ ಸರ್. ಇದೆಲ್ಲ ವೇಸ್ಟ್ ಹುಲ್ಲ ಸರ್? ಇದು ವೇಸ್ಟ್, ನಮಗೆ ಗೊಬ್ಬರ ಆಗ್ತದೆ ಸರ್. ಇದೆಲ್ಲ ವೇಸ್ಟ್ ಹುಲ್ಲ ಹಿಂಗೆ ಅಳ್ದು ಬಿಡೋದು? ಏನಂದ್ರೆ ಅದು ಗಲೀಜ್ ಆಗದಂಗೆ ಇದ್ರೆ ಬೆಳಿಗ್ಗೆ ಟೈಮ್ ಇದು ವೇಸ್ಟ್ ಆಗ್ತದೆ. ಇದನ್ನ ತೆಗೆದು ಮತ್ತೆ ನೆಲಕ್ಕೆ. ಹೌದಾ? ಓಕೆ ಸರ್. ಮತ್ತೆ ಫುಡ್ದು ಎಷ್ಟು ಖರ್ಚು ಬರುತ್ತೆ ಸರ್ 50 ಮರಿಗೆ ನಿಮಗೆ? ಸರ್ ಇದು ಏನಲ್ಲ ಒಂದು ಮರಿ 2000 ಖರ್ಚು ಮಿನಿಮಮ್ ಇದೆ ಸರ್. ಮಾರೋದ್ರೊಳಗೆ 2000 ಖರ್ಚು ಬರುತ್ತೆ ಒಂದು ಮರಿಗೆ? ದಾಟಬಹುದು, ಮಿನಿಮಮ್ ಇದೆ ಸರ್. 2200 ಮರಿ ಆಗ್ತಿದೆ. 2000 ಖರ್ಚು ಬರುತ್ತೆ ಅಂತ ಬರುತ್ತೆ. ವ್ಯಾಕ್ಸಿನ್ ಎಲ್ಲ 3 ತಿಂಗಳಿಗೆ ಎಷ್ಟು ಸರಿ ಕೊಡ್ತೀರಾ ಸರ್ ನೀವು? ಒಟ್ಟು ಒಂದು ವ್ಯಾಕ್ಸಿನ್ ಇದೆ ಸರ್, ಅದು ಕೆಮ್ಮು ಅವು ಬಂದ್ರೆ ಒಂದ್ 2 ಟೈಮ್ ಮಾಡ್ಬೇಕು ಸರ್. ಆಮೇಲೆ ಇನ್ನೊಂದು ಗೌರ್ಮೆಂಟ್ ಅಂತ ಇದೆ, ಅದು ತಿಗಳು ಉಣ್ಣೆ ಉರೋದು ಆದ್ರೆ ಅದನ್ನ 2 ಟೈಮ್ ಮಾಡ್ಬೇಕು. 1 ಟೈಮ್ ಮಾಡಿದ್ರೆ ಕ್ಲಿಯರ್ ಆದ್ರೆ ಅಲ್ಲಿ ಹೋಯ್ತು ಸರ್. ಇಲ್ಲ ಮತ್ತೆ ನೆಕ್ಸ್ಟ್ ಕಾಣ್ತದೆ, 1 ತಿಂಗಳ ಮೇಲ್ಪಟ್ಟು ಕಾಣ್ತಂದ್ರೆ ಮಾಡ್ಬೇಕು. ನೀವು ಮಾರುಕಟ್ಟೆ ಎಲ್ಲ ಎಲ್ಲಿಗೆ ಹೋಗ್ತೀರಾ ಸರ್? ಇಲ್ಲೇ ದಾವಣಗೆರೆ ಎಲ್ಲ ಬರ್ತಿರೋದು. ದಾವಣಗೆರೆ ಇಲ್ಲಿಗೆ ಬಂದು ತಗೊಂಡು ಹೋಗ್ತೀರಾ? ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಹೌದಾ ಸರ್? ಏನಿಲ್ಲ, ನೀವೆಲ್ಲ ಕ್ಯಾಶೇ ಕೊಡೋದು? ಕ್ಯಾಶ್ ಎಲ್ಲ. ಸರಿ ಸರ್, ಮಾಡೋ ಅಂತ ರೈತರು ಯಾರಾದ್ರೂ ಇದನ್ನ ಮಾಡ್ಬೋದು ಅಂತ ಹೇಳ್ತೀರಾ? ಒಳ್ಳೇದಾಗುತ್ತೆ. ಲಾಸ್ ಅಂತೂ ಆಗಲ್ಲ. ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಬೇರೆದ್ ಕೊಲಿಸ್ಕೊಂಡ್ರೆ ಅಂತ ಹೇಳ್ತೀರಾ? ಇದನ್ನ ಮಾಡ್ಕೊಂಡು ನೀವು ತೋಟ ನೋಡ್ಕೊಂತ ಇದ್ದೀರಾ? ಗದ್ದೆನೂ ಮಾಡಿ ತೋಟನೂ ನೋಡ್ಕೊಂಡು ಮತ್ತೆ ಉಳ್ದಾಗ ಕೆಲಸ ಮಾಡ್ಕೊಂಡು ಇದನ್ನ ಮೇಂಟೈನ್ ಮಾಡ್ತಿದ್ದೀರಾ? 50 ಮರಿ ನೀವು ಒಬ್ಬರೇ ಮೇಂಟೈನ್ ಮಾಡ್ತಿದ್ದೀರಾ ಸರ್? ಒಬ್ಬರೇ ಮೇಂಟೈನ್ ಮಾಡ್ತೀವಿ. ಒಬ್ಬರೇ ಇರ್ತೀರಾ? ಓಕೆ ಸರ್. ಏನಿಲ್ಲ ಸರ್, ಈ 4 ಜನಕ್ಕೆ ಉಪಯೋಗ ಆಗಬೇಕಷ್ಟೇ. ನೋಡಿ ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದೀರಾ, ಮರಿ ಎಲ್ಲ ಚೆನ್ನಾಗಿದೆ.
ಎಷ್ಟು ತಿಂಗಳು ಮರಿ ಸರ್ ಇವೆಲ್ಲ? ಈಗ ನಾವು ತಂದು 2 ತಿಂಗಳು ಮರಿ ಸರ್. ಇದೆಲ್ಲ 2 ತಿಂಗಳು ಮರಿನಾ? 2 ತಿಂಗಳು ಮರಿ. ಇದರ ಕೆಲವು 3.5 ತಿಂಗಳು ಹೋದವು. 3.5 ತಿಂಗಳು ಇದೆ. ಒಟ್ಟಿ 3.5 ತಿಂಗಳು ಮರಿ ಅದಾವ. ಇದ್ರಲ್ಲಿ 24. ಇನ್ನು 25 2 ತಿಂಗಳು ಮರಿ ಅದಾವ. 2 ತಿಂಗಳು ಮರಿ ಇದೆ. 25. ಒಂದೇ ಸರಿ ಮರ್ತೀರಾ ಮರಿಗಳನ್ನ ನೀವೇನು? ಒಂದೇ ಸರಿ ವ್ಯಾಪಾರ ಮಾಡ್ತಾ ಸರ್. ಒಂದು ಅವರು ಹಂತವಾಗಿ ಒಯ್ತಾರ ಅವರು. ಹಂತವಾಗಿ ಒಯ್ತಾರೆ. ಒಯ್ತಾರ ಅವರು. ಓಕೆ ಸರ್. ಒಂದು 10 ದಿವಸ ಖಾಲಿ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರಿ. ಓಕೆ, ಧನ್ಯವಾದಗಳು ಸರಿ ಸರ್. ಸರ್. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇಷ್ಟು ಮಾಹಿತಿಯನ್ನು ಆನಂದಪ್ಪ ಅವರು ತಿಳಿಸಿದ್ದಾರೆ. ನೋಡಿ, ಮಾಳ ಅಂತ ರೈತರಿಗೆ ಮೇಂಟೆನೆನ್ಸ್ ಕಮ್ಮಿ ಇದು. ಇದನ್ನು ಮಾಡ್ಕೊಂಡು ಇನ್ನೂ ಹಲವು ಕೃಷಿ ಕೆಲಸಗಳನ್ನು ಮಾಡ್ಕೋಬೋದು. ಅದೇ ರೀತಿ ಇವರು 3 ತಿಂಗಳು ಇಟ್ಕೊಂತಾರಂತೆ. ಇವ್ರು ಏನು ಹೇಳ್ತಾರೆ, ಒಂದು 2,000 ಆದರೂ ನಮಗೆ ಉಳಿತದೆ ಸರ್ ನೀಟಾಗಿ ಮೇಂಟೈನ್ ಮಾಡಿದರೆ ಅಂತ ಹೇಳ್ತಾರೆ. 6,000ಕ್ಕೆ ಒಳ್ಳೆ ಮರಿನೇ ತರಬೇಕು ಅಂತಲೂ ಹೇಳ್ತಾರೆ. ಅವರ ಅನುಭವದ ಮಾತುಗಳೆಲ್ಲ ಕೇಳಿದ್ದೀರಾ. ಮಾಳ ಅಂತ ರೈತರು ಆಸಕ್ತಿಯಿಂದ ಇರೋಂಥವ್ರು. ಈಗ ಮತ್ತೊಂದು ಏನೋ ಮಾಡಿ ಲಾಸ್ ಆಗುತ್ತೆ ಅನ್ನೋರು, ಬೇಡ ನಾವು ತೋಟದಲ್ಲೇ ಇದ್ದೀವಿ, ತೋಟದಲ್ಲಿ ಫ್ರೀ ಇದೆ, ನಾವು ಮಾಡ್ಬೋದು, ಮೇವು ಬೆಳ್ಕೊಂತೀವಿ ಅನ್ನೋರು ಯಾರಾದರೂ ಮಾಡಿದ್ರ ಉಪಯೋಗ ಪಡಿಸ್ಕೊಳ್ರಿ. ಇಷ್ಟು ಮಾಹಿತಿಯನ್ನು ನಾನು ನೀಡಿದ್ದೀನಿ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಚಾನಲ್ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.